ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಕಾಸ್ಟ್ ಆಫ್ ಡಿಬೆಂಚರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸಿಂಪಲ್ ಪ್ರಾಬ್ಲಮ್. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಚಿನ್ನಮ್ಮ ಪ್ರೈವೇಟ್ ಲಿಮಿಟೆಡ್ ಇಶ್ಯೂಸ್ rupees 1 lakh 9% debentures at a premium of 10%. The cost of flotation is rupees 2500. Tax rate is 50%. Compute the cost of debt capital. ಕಾಸ್ಟ್ ಆಫ್ ಡೆಟ್ ಅಥವಾ ಕಾಸ್ಟ್ ಆಫ್ ಡಿಬೆಂಚರ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಟ್ಟಾಗ ಎರಡು ಥರದಲ್ಲಿ ಪ್ರಾಬ್ಲಮ್ ಮಾಡ್ಲಿಕ್ಕಿರುತ್ತೆ. ಒಂದು ರಿಡೀಮೇಬಲ್ ಡಿಬೆಂಚರ್ಸ್, ಇನ್ನೊಂದು ಇರ್ರಿಡೀಮೇಬಲ್ ಡಿಬೆಂಚರ್ಸ್. ಕ್ವಶನ್ ಅಲ್ಲಿ ಏನಾದರೂ ರಿಡೀಮೇಬಲ್ ಅನ್ನೋ ವರ್ಡ್ ಕೊಟ್ಟಿದ್ದಾರಾ ನೋಡಬೇಕು. ರಿಡೀಮೇಬಲ್ ಅನ್ನೋ ವರ್ಡನ್ನು ಕೊಡದೇ ಇದ್ರೆ ಅದು ಇರ್ರಿಡೀಮೇಬಲ್ ಡಿಬೆಂಚರ್ಸ್ ಅಂತ ಅರ್ಥ. ಸೊ ಈ ಪ್ರಾಬ್ಲಮಲ್ಲಿ ಎಲ್ಲೂ ಕೂಡ ರಿಡೀಮೇಬಲ್ ಅಂತ ವರ್ಡ್ ಕೊಡಲಿಲ್ಲ. ಇದು ಇರ್ರಿಡೀಮೇಬಲ್ ಡಿಬೆಂಚರ್ಸ್ನ ಪ್ರಾಬ್ಲಮ್. ಫಾರ್ಮುಲಾ ಏನು ಅಂತಂದರೆ KD ಈಕ್ವಲ್ಸ್ I/NP ಇಂಟು 1 - T. ಈ ಫಾರ್ಮುಲಾ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟು ಇಲ್ಲಿ ಐ ಅಂತಂದರೆ ಫಸ್ಟು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಏನು ಡಿಬೆಂಚರ್ ಅಂತಂದರೆ ಕಂಪ್ನಿಗೆ ಬೇಕಾಗಿರುವಂಥ ಅಮೌಂಟನ್ನು ಸಾಲದಲ್ಲಿ ತಗೊಳ್ತಾ ಇದ್ರೆ ಅದಕ್ಕೆ ಡಿಬೆಂಚರ್ ಅಂತ ಅಂತೀವಿ. ಆ ಸಾಲಗಾರರಿಗೆ ಎಷ್ಟು ಬಡ್ಡಿ ಕೊಡಬೇಕು ಅದಕ್ಕೆ ಇಂಟ್ರೆಸ್ಟ್ ಅಂತ ಅಂತೀವಿ. ಈ ಕ್ವಶನಲ್ಲೇ ಕೊಟ್ಟಿದ್ದಾರೆ, ಚಿನ್ನಮ್ಮ ಪ್ರೈವೇಟ್ ಲಿಮಿಟೆಡ್ ಇಶ್ಯೂಸ್ rupees 1 lakh. ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದಾರೆ, ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ನಂಬರ್ ಆಫ್ ಡಿಬೆಂಚರ್ಸ್ ಬರ್ಕೊಂಡು ದೆನ್ ಅದಕ್ಕೆ ಇರುವಂಥ ವ್ಯಾಲ್ಯೂವನ್ನು ಮಲ್ಟಿಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇದೇ ಪ್ರಾಬ್ಲಮ್ನಲ್ಲೇ ಎ ಕಂಪನಿ ಇಶ್ಯೂಸ್ 10,000 ಡಿಬೆಂಚರ್ಸ್ ಆಫ್ 100 ಈಚ್. ಹಾಗೆ ಕೊಟ್ಟಿದ್ರೆ ನೀವು ಏನು ಮಾಡಬೇಕಿತ್ತು ಅಂತಂದರೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ 10,000 ಡಿಬೆಂಚರ್ಸ್ ಆಫ್ 100 ಈಚ್ ಅಂತ ಕೊಟ್ಟರೆ ಫಸ್ಟು ಟೋಟಲ್ ಅಮೌಂಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. 10,000 ಇಂಟು 100 ಅಥವಾ ಎಷ್ಟು ಅಮೌಂಟ್ ಕೊಟ್ಟಿರ್ತಾರೆ ಅದನ್ನು ಮಲ್ಟಿಪ್ಲೈ ಮಾಡಿಕೊಂಡು ನಿಮಗೆ ಡಿಬೆಂಚರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಬೇಕಿತ್ತು. ಬಟ್ ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಅಮೌಂಟೇ ಕೊಟ್ಟಿದ್ದಾರೆ. ಚಿನ್ನಮ್ಮ ಪ್ರೈವೇಟ್ ಲಿಮಿಟೆಡ್ ಇಶ್ಯೂಸ್ rupees 1 lakh. ಡಿಬೆಂಚರ್ ಅಮೌಂಟನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಎಷ್ಟು ಡಿಬೆಂಚರನ್ನು ಇಶ್ಯೂ ಮಾಡ್ತಿದ್ದಾರೆ ಅನ್ನೋದನ್ನು ಬರ್ಕೊಳ್ಬೇಕು. 1 ಲಕ್ಷ ರೂಪಾಯಿ ಡಿಬೆಂಚರ್ ಅಮೌಂಟ್ ಇದೆ. ಪಕ್ಕದಲ್ಲೇ ಒಂದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನೋಡಿ, ಅದೇ ಇಂಟ್ರೆಸ್ಟ್ ಪರ್ಸೆಂಟೇಜ್ 9% ಡಿಬೆಂಚರ್ಸ್ ಅಂತ ಕೊಟ್ಟಿದ್ದಾರೆ. 1 ಲಕ್ಷ ರೂಪಾಯಿ ಅಮೌಂಟ್ ಕಲೆಕ್ಟ್ ಆಗಿದೆ, 9% ಬಡ್ಡಿ ಕೊಡಬೇಕು. 1 ಲ್ಯಾಕಿಗೆ 9% ಮಾಡಿದಾಗ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಸಿಗುತ್ತೆ. ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಟೋಟಲ್ ಡಿಬೆಂಚರ್ ಅಮೌಂಟ್ ಬರ್ಕೊಳ್ಬೇಕು. ಟೋಟಲ್ ಡಿಬೆಂಚರ್ ಅಮೌಂಟ್ 1 ಲ್ಯಾಕ್ ಇದೆ. ಕ್ವಶನಲ್ಲಿ ಡಿಬೆಂಚರ್ ಪಕ್ಕದಲ್ಲಿ ಕೊಟ್ಟಿರುವಂಥ ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ ಬಡ್ಡಿ ಕೊಡ್ತಾ ಇದ್ದಾರೆ? 9% ಬಡ್ಡಿ ಕೊಡ್ತಾ ಇದ್ದಾರೆ. 1 ಲಕ್ಷಕ್ಕೆ 9% ಅಂತಂದರೆ 9,000 ಆಗುತ್ತೆ. ಅಲ್ಲಿಗೆ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟು ನೆಟ್ ಪ್ರೊಸೀಡ್ಸನ್ನು ಫೈಂಡ್ ಔಟ್ ಮಾಡಬೇಕು. ನೆಟ್ ಪ್ರೊಸೀಡ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ನೆಟ್ ಪ್ರೊಸೀಡ್ಸ್ ಅಂತಂದರೆ ಕಂಪ್ನಿಗೆ ಟೋಟಲ್ ಆಗಿ ಸಾಲದ ರೂಪದಲ್ಲಿ ಎಷ್ಟು ಅಮೌಂಟ್ ಸಿಕ್ಕಿದೆ, ಕಂಪ್ನಿಯವರು ಎಷ್ಟು ಬಡ್ಡಿ ಕೊಡಬೇಕು, 9,000 ವರ್ಷಕ್ಕೆ ಬಡ್ಡಿ ಕೊಡಬೇಕು. ಎಷ್ಟು ಅಮೌಂಟ್ ಕಂಪ್ನಿಗೆ ಸಿಕ್ಕಿದೆ ಅಂತ ಫೈಂಡ್ ಔಟ್ ಮಾಡೋದೇ ನೆಟ್ ಪ್ರೊಸೀಡ್ಸ್. ಅದು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಸೇಮ್ ಇದೇ ಥರನೇ ಹೇಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ವು ಅದೇ ಥರನೇ ನಂಬರ್ ಆಫ್ ಡಿಬೆಂಚರ್ಸ್ ಬರ್ಕೊಂಡು ಒಂದು ಡಿಬೆಂಚರ್ನ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಬೇಕಿತ್ತು. ಬಟ್ ಈ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದಾರೆ. 1 ಲ್ಯಾಕ್ ಡಿಬೆಂಚರನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ 1 ಲ್ಯಾಕ್ ವರ್ತ್ ರೂಪೀಸ್ ಡಿಬೆಂಚರನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕ್ವಶನಲ್ಲಿ ಏನಾದರೂ ಪ್ರೀಮಿಯಂ ಅಂತ ಕೊಟ್ಟಿದ್ರೆ ಆ್ಯಡ್ ಮಾಡಬೇಕು, ಡಿಸ್ಕೌಂಟ್ ಅಂತ ಕೊಟ್ಟಿದ್ರೆ ಲೆಸ್ ಮಾಡಬೇಕು. ಅಂದರೆ ಒಂದು ವೇಳೆ ಕಂಪನಿಯ ಡಿಬೆಂಚರ್ಸಿಗೆ ಹೆವಿ ಡಿಮ್ಯಾಂಡ್ ಇದ್ದಾಗ ಅವ್ರು ಏನು ಫೇಸ್ ವ್ಯಾಲ್ಯೂ ಇರುತ್ತೋ ಅದಕ್ಕಿಂತ ಜಾಸ್ತಿ ರೇಟಿಗೆ ಕೊಡ್ತಾರೆ. ಕಂಪನಿಯ ಡಿಬೆಂಚರ್ಸ್ಗೆ ಡಿಮ್ಯಾಂಡ್ ಇದ್ದಾಗ ಜಾಸ್ತಿ ರೇಟಿಗೆ ಆ ಡಿಬೆಂಚರ್ಸನ್ನು ಮಾರ್ತಾರೆ. ಆವಾಗ ನಮಗೆ ಜಾಸ್ತಿ ಅಮೌಂಟ್ ಸಿಗುತ್ತೆ. ಸೊ ಪ್ರೀಮಿಯಂ ಅಂತಿದ್ದಾಗ ಆ್ಯಡ್ ಮಾಡಬೇಕು, ಡಿಸ್ಕೌಂಟ್ ಅಂತಿದ್ರೆ ಲೆಸ್ ಮಾಡಬೇಕು. ಈಗ ಈ ಪ್ರಾಬ್ಲಮ್ನಲ್ಲಿ ಪ್ರೀಮಿಯಂ ಅಂತ ಕೊಟ್ಟಿದ್ದಾರೆ. ಸೊ ಇರೋ ಬೆಲೆಗಿಂತ ಜಾಸ್ತಿ ಬೆಲೆಗೆ ಮಾರ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಬೆಲೆಗೆ ಮಾರ್ತಾ ಇದ್ದಾರೆ? 10% ಜಾಸ್ತಿ ಮಾರ್ತಾ ಇದ್ದಾರೆ. ಇದೇ ಪ್ರೀಮಿಯಂ ಅಂತ ಕೊಡೋ ಬದಲು ಡಿಸ್ಕೌಂಟ್ ಅಂತ ಕೊಟ್ಟರೆ -10% ಅಂತ ಬರ್ಕೊಳ್ಳೋದು. ಪಾರ್ ಅಂತ ಏನಾದರೂ ಕೊಟ್ಟಿದ್ರೆ ಇಲ್ಲಿ ಆ್ಯಡು ಬರಲ್ಲ, ಲೆಸ್ಸು ಬರಲ್ಲ. ಪಾರ್ ಅಂತಂದರೆ ಏನು ಬೆಲೆ ಇದೆಯೋ ಅದೇ ಬೆಲೆಗೆ ಕೊಡ್ತಾ ಇದ್ದಾರೆ. 1 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಡಿಬೆಂಚರ್ಸನ್ನು 10% ಜಾಸ್ತಿ ಬೆಲೆಗೆ ಕೊಡ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಕಂಪ್ನಿಗೆ ಕಲೆಕ್ಟ್ ಆಗಿರುವಂಥ ಅಮೌಂಟ್ ಎಷ್ಟು? 1 ಲ್ಯಾಕ್ ಪ್ಲಸ್ 10%, 1,10,000 ಅಮೌಂಟ್ ಕಲೆಕ್ಟ್ ಆಗಿದೆ. ಈ 1,10,000ನಲ್ಲಿ ಏನಾದರೂ ರಿಜಿಸ್ಟ್ರೇಷನ್ ಚಾರ್ಜಸ್, ಡಿಬೆಂಚರ್ಸನ್ನು ಇಶ್ಯೂ ಮಾಡಬೇಕಾದ್ರೆ ಕೆಲವೊಂದು ಖರ್ಚುಗಳಾಗುತ್ತೆ. ಆ ಖರ್ಚುಗಳೇನಾರಿದ್ರೆ ಅದನ್ನು ಲೆಸ್ ಮಾಡಿ ಬರೀಬೇಕು. ಈ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ ಫ್ಲೋಟೇಷನ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ. ದ ಕಾಸ್ಟ್ ಆಫ್ ಫ್ಲೋಟೇಷನ್ ಈಸ್ rupees 2,500. ಅಂದರೆ ಡಿಬೆಂಚರ್ಸನ್ನು ಇಶ್ಯೂ ಮಾಡಬೇಕಾದ್ರೆ ಆಗಿರುವಂಥ ಖರ್ಚು, ಯಾವುದೇ ಥರ ಖರ್ಚು ಆಗ್ತಾ ಇದ್ರೆ ಅದನ್ನು ಇಲ್ಲಿ ಲೆಸ್ ಮಾಡಬೇಕು. ಕಲೆಕ್ಟ್ ಆಗಿರುವಂಥ ಅಮೌಂಟಲ್ಲಿ 2,500 ಫ್ಲೋಟೇಷನ್ ಚಾರ್ಜಸ್ ಇದೆ. ಸೊ 2,500 ಲೆಸ್ ಮಾಡಬೇಕು. ಇದನ್ನು ಪರ್ಸೆಂಟೇಜಲ್ಲಿ ಬೇಕಾದರೂ ಕೊಡ್ಬೋದು. ದ ಕಾಸ್ಟ್ ಆಫ್ ಫ್ಲೋಟೇಷನ್ ಈಸ್ 3%. ಹಾಗೆ ಕೊಟ್ಟರೆ ಬಂದಿರುವಂಥ ಆನ್ಸರಲ್ಲಿ 3% ಲೆಸ್ ಮಾಡಬೇಕು. ಈಗ ಅಮೌಂಟೇ ಕೊಟ್ಟಿರೋದು
ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಲೆಸ್ ಮಾಡಿದ್ರೆ ಆಯಿತು. 1,10,000 ಇಂದ 2,500 ಲೆಸ್ ಮಾಡಿದ್ರೆ 1,07,500 ಆಗುತ್ತೆ. ಅಲ್ಲಿಗೆ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡ್ಕೊಂಡಾಯ್ತು, NP ನೆಟ್ ಪ್ರೊಸೀಡ್ಸ್ ಅನ್ನು ಫೈಂಡ್ ಔಟ್ ಮಾಡ್ಕೊಂಡಾಯ್ತು. ಟ್ಯಾಕ್ಸ್ ರೇಟ್ ಕ್ವಶನ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಟ್ಯಾಕ್ಸ್ ರೇಟ್ ಈಸ್ 50% ಅಂತ ಕೊಟ್ಟಿದ್ದಾರೆ. ಎಷ್ಟೇ ಪರ್ಸೆಂಟೇಜ್ ಕೊಟ್ಟಿರಲಿ ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು. 50 ಡಿವೈಡೆಡ್ ಬೈ 100 ಮಾಡಿದಾಗ 0.50 ಆಗುತ್ತೆ. ಈಗ ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಾರ್ಮುಲಾ ಏನು? KD ಈಕ್ವಲ್ಸ್ I ಡಿವೈಡೆಡ್ ಬೈ NP ಇಂಟು 1 ಮೈನಸ್ ಟಿ. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯಿತು. ಐ ಅಂದರೆ ಇಂಟ್ರೆಸ್ಟ್ ಎಷ್ಟು? 1 lakh ಇಂಟು 9% ಮಾಡಿದಾಗ 9,000 ಇಂಟ್ರೆಸ್ಟ್ ಬರುತ್ತೆ. ಡಿವೈಡೆಡ್ ಬೈ ನೆಟ್ ಪ್ರೊಸೀಡಿಂಗ್ಸ್ ಎಷ್ಟು ಅಂತಂದರೆ 1,07,500 ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿರುವಂಥ ಅಮೌಂಟನ್ನು ಬರ್ಕೊಳ್ಬೇಕು. ಇಂಟು 1 ಮೈನಸ್ ಟ್ಯಾಕ್ಸ್ ರೇಟ್ ಎಷ್ಟು? 0.50. ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಆಯಿತು. 9,000 ಡಿವೈಡೆಡ್ ಬೈ 1,07,500 ಬರುವಂಥ ಆನ್ಸರ್ 0.0837 ಇಂಟು 1 ಮೈನಸ್ 0.50 ಮಾಡಿದಾಗ 0.50 ಬರುತ್ತೆ. ಲಾಸ್ಟ್ ಸ್ಟೆಪ್ನಲ್ಲಿ ಬಂದಿರೋಂಥ ಆನ್ಸರಿಗೆ 0.50 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಮಲ್ಟಿಪ್ಲೈ ಮಾಡಿದಾಗ 0.0418 ಬರುತ್ತೆ. ಫೈನಲ್ ಆನ್ಸರ್ ಬೇಕು ಅಂತಂದರೆ ಇಂಟು 100 ಮಾಡಿಕೊಂಡ್ರೆ ಆಯಿತು. ಲಾಸ್ಟ್ ಸ್ಟೆಪ್ನಲ್ಲಿ ಇಂಟು 100 ಮಾಡಿದ್ರೆ ಎಷ್ಟು ಅಂತ ಆನ್ಸರ್ ಗೊತ್ತಾಗುತ್ತೆ. 4.18. ಫೈನಲ್ ಆನ್ಸರ್ ಈಸ್ 4.18. ಏನು ಕಾಸ್ಟ್ ಆಫ್ ಡೆಟ್ ಅಂತಂದರೆ ಕಂಪನಿಯವರು ಸಾಲ ಕಲೆಕ್ಟ್ ಮಾಡಬೇಕಲ್ವ, ಕಂಪ್ನಿಯವರಿಗೆ ಸಾಲ ಬೇಕಾಗಿದೆ. ಆ ಸಾಲನ ಕಲೆಕ್ಟ್ ಮಾಡೋದಕ್ಕೆ 100 ರೂಪಾಯಿಗೆ 4 ರೂಪಾಯಿ ಖರ್ಚಾಗ್ತಿದೆ. ಕಾಸ್ಟ್ ಆಫ್ ಡೆಟ್ ಅಂತಂದರೆ ಡಿಬೆಂಚರ್ಸನ್ನು ಇಶ್ಯೂ ಮಾಡಬೇಕಾದ್ರೆ ಇಷ್ಟು ಖರ್ಚಾಗ್ತಿದೆ, 4% ಖರ್ಚಾಗ್ತಿದೆ. 4% ಅಂದರೆ 100ಕ್ಕೆ 4 ರೂಪಾಯಿ ಖರ್ಚಾಗ್ತಿದೆ. ಸೊ ಸಿಂಪಲ್ ಕ್ಯಾಲ್ಕುಲೇಷನ್. ಇದರಲ್ಲೇ ಕೆಲವೊಂದು ಸರಿ ಏನಂತಂದರೆ ರಿಡೀಮಬಲ್ ಅನ್ನು ಹೊರಟು ಕೊಡ್ತಾರೆ. ರಿಡೀಮಬಲ್ ಅನ್ನು ಹೊರಟು ಕೊಟ್ಟರೆ ಈ ಫಾರ್ಮುಲಾ ಅಲ್ಲ, ಫಾರ್ಮುಲಾ ಚೇಂಜ್ ಆಗುತ್ತೆ. ಅದೇ ಬೇರೆ ಥರ ಕ್ಯಾಲ್ಕುಲೇಷನ್. ಅದನ್ನು ನೀವು ಕಲ್ತ್ಕೊಂಡ್ರೆ ಈಸಿಯಾಗಿ ಎಕ್ಸಾಮ್ನಲ್ಲಿ ಅಟೆಂಡ್ ಮಾಡ್ಬೋದು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.